ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್. ವೆಲ್ಕಮ್ ಟು ಜಿ ಬ್ರದರ್ಸ್ ಅಕಾಡೆಮಿ. ನೀವೆಲ್ಲ ಯು ಪಿ ಎಸ್ ಸಿಗೆ ರೆಡಿ ಆಗ್ತಿರ್ತೀರಾ ಆ್ಯಂಡ್ ರೆಡಿ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ. ಬಟ್ ಏನು ಸಿಲೆಬಸ್ಸು ಅವೆಲ್ಲ ಡೀಟೇಲ್ಸ್ ಆಗಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಬಟ್ GS1 ಜನರಲ್ ಸ್ಟಡೀಸ್ 1 ಬಟ್ ಪೇಪರ್ 2 ಇನ್ ಯು ಪಿ ಎಸ್ ಸಿ ಮೀನ್ಸ್ ಹೇಳಿ. ಜನರಲ್ ಸ್ಟಡೀಸ್ 1 ಬಟ್ ಪೇಪರ್ 2 ಇನ್ ಯು ಪಿ ಎಸ್ ಸಿ ಮೀನ್ಸ್ ಪೇಪರ್ 1 ಯಾವುದು ಎಸ್ ಎ ಪೇಪರ್. ಓಕೆ, ಈಗ ಯಾವ ಥರ ರೆಡಿ ಆಗೋದು ಅಂತ ನಿಮಗೆ ಡೌಟ್ ಇರುತ್ತೆ. ಯಾಕೆಂದರೆ ಈ ಸಬ್ಜೆಕ್ಟ್ಸ್ ಏನು ಸಬ್ಜೆಕ್ಟ್ಸ್ ಬರ್ತವಲ್ಲ ಜನರಲ್ ಸ್ಟಡೀಸ್ ಒನ್ನಲ್ಲಿ ಎಷ್ಟು ಸಬ್ಜೆಕ್ಟ್ ಬರ್ತವೆ? ಹಿಸ್ಟ್ರಿ ಬರುತ್ತೆ. ಹಿಸ್ಟ್ರಿ ಯಾವುದು? ಏನ್ಷಿಯಂಟು, ಅದಾದಮೇಲೆ ಮಿಡಿವಲ್ಲು, ಅದಾದಮೇಲೆ ಮಾಡರ್ನು, ಅದಾದಮೇಲೆ ಸೊಸೈಟಿ ಬರುತ್ತೆ. ಸೊಸೈಟಿಲಿ ಡಿಫ್ರೆಂಟ್ ಟಾಪಿಕ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ಅರ್ಬನೈಸೇಷನು, ಗ್ಲೋಬಲೈಸೇಷನ್ಸು, ಇಂಡಿಯನ್ ಸೊಸೈಟಿ ಆ್ಯಂಡ್ ಇಟ್ ಫ್ಯೂಚರ್ಸು, ವುಮೆನ್ ಎಂಪವರ್ಮೆಂಟು, ರೋಲ್ ಆಫ್ ವಿಮೆನ್ನು, ರಿಲಿಜನಿಸಮು, ಸೋಷಲಿಸಮು, ಕಮ್ಯುನಲಿಸಮ್, ಡಿಫ್ರೆಂಟ್ ಟಾಪಿಕ್. ದೆನ್ ಜಿಯೋಗ್ರಫಿಲಿ ಫುಲ್ ಸಿಲೆಬಸ್, ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ. ಸೊ ಈ ಥರ ಟಾಪಿಕ್ ಬರ್ತವೆ, ಮೀನ್ಸ್ ಸಬ್ಜೆಕ್ಟ್ಸ್ ಬರ್ತವೆ. ಏನಾದರೆ ಒಂದು ಪೇಪರಲ್ಲಿ ಇಷ್ಟು ಸಬ್ಜೆಕ್ಟ್ ಬರ್ತವೆ. ದೆನ್ ಎಷ್ಟು ಮಾರ್ಕ್ಸ್ಗೆ ಮೀನ್ಸ್ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಿಮಗೊಂದು ಡೌಟು ಜನರಲ್ ಆಗಿ ಇದ್ದೇ ಇರುತ್ತೆ. ಓಕೆನಾ? ಯಾಕೆಂದರೆ ಇದು ಒಂದು ಸಬ್ಜೆಕ್ಟ್ ಅಂತಲ್ಲ, ಎಲ್ಲ ಜನರಲ್ ಸ್ಟಡೀಸ್ ಪೇಪರ್ಗಳಲ್ಲೂ ಈ ಥರನೇ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಪೊಲಿಟಿಗೆ ಹೋದರೆ ಪೊಲಿಟಿಲಿ ಮೀನ್ಸ್ GS2 ಹೋದರೆ ಪೊಲಿಟಿ ಬರುತ್ತೆ, ಸೋಷಿಯಲ್ ಜಸ್ಟಿಸ್ ಬರುತ್ತೆ, ಗವರ್ನೆನ್ಸ್ ಬರುತ್ತೆ, ಅದಾದಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬರುತ್ತೆ. ಹಂಗೆ ಈ ಪೇಪರಲ್ಲಿ ಇಷ್ಟು ಬರುತ್ತೆ. ದೆನ್ ಎಷ್ಟೆಷ್ಟು ಮಾರ್ಕ್ಸ್ ಬರ್ತವೆ ಅಂತ ನಿಮಗೊಂದು ಡೌಟು ಜನರಲ್ ಆಗಿರುತ್ತೆ. ಟುಡೇ ಐ ವಾಂಟ್ ಟು ಕ್ಲಾರಿಫೈ ದಟ್ ಡೌಟ್ ಟು ಯು ಗೈಸ್. ಸಿಂಪಲ್ ಒನ್ ಥಿಂಗ್, ಫಸ್ಟ್ ವಿ ಕಮ್ಸ್ ಏನ್ಷಿಯಂಟ್ ಹಿಸ್ಟ್ರಿ. ಐ ಥಿಂಕ್ ಏನ್ಷಿಯಂಟ್ ಹಿಸ್ಟ್ರಿ ಕಮ್ಸ್ ಅರೌಂಡ್ 20 marks and I tell overall history here. ನಾನಿಲ್ಲಿ ಹೇಳ್ತಿರೋದು ಓವರಾಲ್ ಹಿಸ್ಟ್ರಿ. ಫಸ್ಟ್ ಏನ್ಷಿಯಂಟ್ ಹಿಸ್ಟ್ರಿ includes art and culture. Okay, then medieval history, sometimes they ask questions but sometimes not. It's not exactly tell they ask or not. But in modern history they can ask 50 or 40 mark. On post independence also they might be asked, they not. Okay, but in world history also we cannot tell exactly they ask or not, but sometimes ask, sometimes not. But in society they ask 50 mark. Okay, then geography is a huge role in GS1. Geography is a huge role. Around 125 they ask geography they ask 125. Total around they ask 250. But question is vary. Sometimes ask some question but sometimes not ask. Okay, I think modern history. Okay, modern history ask for 75 marks. Okay, and ನಿಮಗೆ ಡೌಟ್ ಇರುತ್ತೆ ಇದಕ್ಕೆಲ್ಲ ಯಾವ್ಯಾವ ಸೋರ್ಸ್ನ ಫಾಲೋ ಮಾಡಬೇಕು ಅಂತ. ಯಾಕೆಂದರೆ ಅಲ್ಲಿ 2 ಸಬ್ಜೆಕ್ಟ್ ಕವರ್ ಆಗುತ್ತೆ. ಮೀನ್ಸ್ 2 ಸಬ್ಜೆಕ್ಟು ಪ್ರಿಲಿಮ್ಸನ್ನು ಕವರ್ ಆಗುತ್ತೆ. ಪ್ರಿಲಿಮ್ಸ್ ಮೀನ್ಸ್ ಹಿಸ್ಟ್ರಿ ಪ್ರಿಲಿಮ್ಸ್ಗೂ ಬರುತ್ತೆ ಆಸ್ ವೆಲ್ ಆಸ್ ಮೇನ್ಸ್ಗೂ ಬರುತ್ತೆ. ಜಿಯೋಗ್ರಫಿ ಪ್ರಿಲಿಮ್ಸ್ಗೂ ಬರುತ್ತೆ ಆಸ್ ವೆಲ್ ಆಸ್ ಮೇನ್ಸ್ಗೂ ಬರುತ್ತೆ. ಯಾವ ಥರ ಪ್ರಿಪೇರ್ ಆಗೋದು? ಈಗ ಒಂದೇ ಸೋರ್ಸ್, ಇದಕ್ಕೂ ಒಂದೇ ಸೋರ್ಸ್, ಅದಕ್ಕೂ ಒಂದೇ ಸೋರ್ಸ್. ಎಸ್, ಎಲ್ಲದಕ್ಕೂ ಒಂದೇ ಸೋರ್ಸ್. ಬಟ್ ನೀವು ಮೇನ್ಸ್ಗೆ ಅಂತ ಹೋದಾಗ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ ಸರ್, ಆನ್ಸರ್ ರೈಟಿಂಗ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಆನ್ಸರ್ ರೈಟಿಂಗ್ ಆ್ಯಕ್ಚುಲಿ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ. ಆನ್ಸರ್ ರೈಟಿಂಗ್ ಅಂದರೆ ಏನೂ ಇಲ್ಲ, ಸಿಂಪಲ್. ನೀವು ಫಸ್ಟು ಒಂದು ರಿಸೋರ್ಸ್ ಓದಿ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಗೆ, ಏನ್ಷಿಯಂಟ್ ಹಿಸ್ಟ್ರಿಗೆ ರಿಸೋರ್ಸ್ ಓದ್ತೀರಾ. ನನ್ನ ಅಡ್ವೈಸ್ ಆ್ಯಂಡ್ ಒಪಿನಿಯನ್ ಏನು ಅಂದರೆ, ನೀವು ಏನ್ಷಿಯಂಟ್ ಹಿಸ್ಟ್ರಿ ಒಂದು ಸರ್ತಿ ಸಿಲೆಬಸ್ ನೋಡಿ ಮುಗಿಸಿದ ಮೇಲೆ ನೀವು ಟ್ರೈ ಟು ಆನ್ಸರ್ ಫಾರ್ ಯುವರ್ ಓನ್. ಓಕೆ ಆ್ಯಕ್ಚುಲಿ ನಂದು ಒಪಿನಿಯನ್ನು, ಈಗ ನೀವು UPSC ಬರೆಯೋ ಜಿಲ್ಲಲ್ಲಿ ಬಂದಿರ್ತೀರಾ ಅಂದರೆ ಯಾರೋ ಅಷ್ಟಾಗಿ ನಾಲೆಡ್ಜ್ ಇರೋರು ಒಂದು ಯಾರೋ ವ್ಯಕ್ತಿ ಆಗಿರ್ಬೋದು UPSC ಸುಮ್ಮನೆ ಕೊಡೋಕ್ಕೆ ಬರೋಲ್ಲ. ದೇ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದೇರ್ ಡ್ರೀಮ್ಸ್ ಆಸ್ ವೆಲ್ ಆಸ್ ಡಿಸಿಷನ್. ಸೊ ನನ್ನ ಪ್ರಕಾರ ನೀವು ಫಸ್ಟ್ ಆಫ್ ಆಲ್ PYQs ತಗೊಂಡು, ಇವನ್ ಯು ಡೋಂಟ್ ನೋ ಎನಿಥಿಂಗ್, ಪ್ಲೀಸ್ ರೈಟ್ ಸಮ್ ಆನ್ಸರ್ಸ್ ಇನ್ ಯುವರ್ ಓನ್ ವೇ. ಯು ಡೋಂಟ್ ನೋ ಎನಿಥಿಂಗ್, ಪ್ಲೀಸ್ ರೈಟ್ ಯುವರ್ ಆನ್ಸರ್ ಇನ್ ಓನ್ ವೇ. ಇಟ್ ವಿಲ್ ಬಿ ಸಿ ಯುವರ್ ಇಂಪ್ರೂವ್ಮೆಂಟ್ಸ್ ಆಲ್ಸೋ ವೇರ್ ಯು ಸ್ಟ್ಯಾಂಡ್. ನೀವು ಎಲ್ಲಿ ನಿಂತಿದ್ದೀರಾ ಅಂತ ಗೊತ್ತಾಗುತ್ತೆ, ಮತ್ತು ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಅದಾದಮೇಲೆ ನೀವು ಒಂದ್ಸತಿ ಸಿಲೆಬಸ್ ಮುಗಿಸಿದ ಮೇಲೆ ಡೈರೆಕ್ಟ್ PYQs ತಗೊಳ್ಳಿ. ಮೇನ್ಸ್ PYQ ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಫುಲ್ ಎಲ್ಲ ಹಾಕಿದ್ದೀನಿ, ಹೋಗಿ ವಿಸಿಟ್ ಮಾಡಿ. ಮೇನ್ಸ್ PYQs ಸಿಗುತ್ತೆ, ರೈಟಾ? ದೆನ್ ಅದು ಆ್ಯಕ್ಚುಲಿ ನಾನು ಮಾಡಿದ್ದಲ್ಲ, ಅದು ಕ್ರೆಡಿಟ್ ಸೈಡ್ಗೆ ಹೋಗಬೇಕಾದ್ರೆ UPSC ಫೈಲ್ಸ್ ಅಂತ ಅವರೆಲ್ಲ ಮೀನ್ಸ್ PYQs ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ನವೇ ಒಂದು PDF ಮಾಡಿ ಇಟ್ಟಿದ್ದಾರೆ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಆಸ್ಪಿರೆಂಟ್ಸ್. ದೆನ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಹಿಯರ್, ಜಿಯೋಗ್ರಫಿ ಯಾವ ಥರ ಪ್ರಿಪೇರ್ ಆಗಿ ಅಂದರೆ NCERTಗಳನ್ನ ಕಂಪ್ಲೀಟ್ ಮಾಡಿ, NCERTಗಳನ್ನ ನೀಟಾಗಿ ತರುವಾಗಿ ಓದಿ, ಲೈನ್ ಟು ಲೈನ್ ಓದಿ. ಅದರ ಮೇಲೆ 1-2 ಮಾಕ್ ಟೆಸ್ಟ್ ತೊಗೊಳ್ಳಿ. ದೆನ್ NCERTs ಮೇಲೆ ಕ್ವಶನ್ಸ್ ಬರೀರಿ. ಮೀನ್ಸ್ PYQs ಫಸ್ಟ್ ಬರೀರಿ. ದೆನ್ ಇಟ್ ವಿಲ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್ NCERT ಆಲ್ಸೋ ಜಿಯೋಗ್ರಫಿ ವೆರಿ ವೆಲ್. ಅದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಈಸಿ ಆಗುತ್ತೆ. ದೆನ್
ನೆಕ್ಸ್ಟು ಈ ವರ್ಲ್ಡ್ ಹಿಸ್ಟ್ರಿ ಪೋಸ್ಟ್ ಇಂಡಿಪೆಂಡೆನ್ಸ್ ಅದ್ರ ಬಗ್ಗೆ ಕೇಳಿದರೆ ಅದಕ್ಕೆ ನೀವು ಸ್ವಲ್ಪ ಯಾವ್ದಾದ್ರು ವಿಷನ್ ಮೆಟೀರಿಯಲ್ಸು ಅಥವಾ ಯಾವ್ದಾದ್ರು ಒಂದು ಕೋಚಿಂಗ್ ಮೆಟೀರಿಯಲ್ಸ್ ತೊಗೊಂಡು ಓದಿ ಅಥವಾ ಯಾವ್ದಾದ್ರು ಕ್ಲಾಸ್ ಇದ್ರೆ ಕೇಳಿ. ಸೊ ಅದಕ್ಕೆ ಡೆಪ್ತಾಗಿ ಓದೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಲ ಎಕ್ಸಾಕ್ಟ್ಲಿ ಕ್ವಶನ್ ಬರಲ್ಲ, ಒನ್ ಟೈಮ್ ಕೇಳ್ತಾರೆ ಒನ್ ಟೈಮ್ ಬರಲ್ಲ. ಫಾರ್ ಎಕ್ಸಾಂಪಲ್ 2022 ಕೇಳಿದರೆ 23 24 ಕೇಳಿಲ್ಲ, 25 ಕೇಳೋ ಚಾನ್ಸಸ್ ಇದೆ. ಸೊ that kind of things in happening in GS1. 4 subjects, for example, so many subjects, but in history there is so many subjects, but in only we consider history. Okay, this is my opinion and experience regarding GS1. And if you ask the resources, I follow the resources Dr. K. Sadananda for all history, and I don't follow any post independence and world history. And in regarding world history, I don't follow anything. But in society, I follow PYQs and right answer on that. But in matter of geography, I follow NCERTs. But initially I follow so many books, but later I understood NCERT is the best for geography. If we understood NCERT very well, it is not difficulty to face the questions in both prelims and mains. So this is my experience regarding general studies 1 but paper 2 in UPSC mains. So if you ask anything, please comment me, I will be answered for that. And I hope this video helped to you to enhance your knowledge in GS1. And GG Brothers Academy, GG Brothers YouTube channel, just follow my channel for latest contents regarding UPSC. And I will be share my experience here to you guys. And Jai Hind, Jai Karnataka.